ದಾವಣಗೆರೆ ಜಿಲ್ಲೆಯ ಹರಿಹರ ನಗರಸಭೆಯಲ್ಲಿ ಗ್ರಾಮದೇವತೆ ಹಬ್ಬದ ಪ್ರಯುಕ್ತ ಇಂದು ಶಾಸಕರ ಸಮ್ಮುಖದಲ್ಲಿ ಎಲ್ಲಾ ಸದಸ್ಯರುಗಳು ನಗರಸಭೆಯ ವತಿಯಿಂದ ಗ್ರಾಮದೇವತೆಯ ಹಬ್ಬಕ್ಕೆ ಬೇಕಾದ ಎಲ್ಲಾ ರೀತಿಯ ವ್ಯವಸ್ಥೆಗಳು ಅನುಕೂಲಗಳನ್ನು ಮಾಡಿಕೊಡುವ ನಿಟ್ಟಿನಲ್ಲಿ ಪೂರ್ವಭಾವಿ ಸಭೆ ನಡೆಸಿದರು. ಮಾರ್ಚ್ ತಿಂಗಳು 18ನೇ ತಾರೀಕಿನಂದು ಗ್ರಾಮದೇವತೆ ಹಬ್ಬ ಆಚರಣೆ ಮಾಡಲು ಗ್ರಾಮದೇವತೆಯ ಟ್ರಸ್ಟ್ ಕಮಿಟಿಯ ಅಧ್ಯಕ್ಷರು ಪದಾಧಿಕಾರಿಗಳು ತೀರ್ಮಾನ ಮಾಡಿದ್ದು, ಕಾರ್ಯಕ್ರಮದಲ್ಲಿ ಯಾವುದೇ ರೀತಿ ತೊಂದರೆಯಾಗದಂತೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಂಡು ನಮ್ಮ ಹರಿಹರ ನಗರದ ಗ್ರಾಮದೇವತೆ ಹಬ್ಬದ ಆಚಾರ ವಿಚಾರಗಳು ಯಾವ ರೀತಿ ಇದೆಯೋ ಆ ರೀತಿ ಹಬ್ಬ ಆಚರಣೆಯನ್ನ ಮಾಡಲು ಅನುವು ಮಾಡಿಕೊಡಬೇಕು. ಆ ನಿಟ್ಟಿನಲ್ಲಿ ನಗರಸಭೆಯ ಪೌರಾಯುಕ್ತರು ಹಾಗೂ ಅಧ್ಯಕ್ಷರು ಜೊತೆಗೆ ಉಪಾಧ್ಯಕ್ಷರು ಅಧಿಕಾರಿಗಳ ವರ್ಗ ಸಹಕರಿಸಬೇಕು ಎಂದು ನಗರದ 31ನೇ ವಾರ್ಡ್ನ ಸದಸ್ಯರು ತಿಳಿಸಿದರು. ಬೇಸಿಗೆ ಕಾಲವಾದ್ರಿಂದ ಹಬ್ಬದ ಸಮಯದಲ್ಲಿ ನೀರಿನ ಅಭಾವ ಉಂಟಾಗುವುದು ಹೆಚ್ಚಾಗಿರುತ್ತೆ. ಆದ್ದರಿಂದ 24 ಗಂಟೆಯೂ ವಾಟರ್ ಯಾವುದೇ ಕಾರಣಕ್ಕೂ ಸ್ಥಗಿತಗೊಳ್ಳದಂತೆ, ಜಾಕ್ವೆಲ್ನಲ್ಲಿ ವಿದ್ಯುತ್ ಇಲ್ಲ, ಮೋಟಾರ್ ಕೆಟ್ಟು ಹೋಗಿದೆ, ರಿಪೇರಿ ಆದ ಮೇಲೆ ನೀರು ಬಿಡುತ್ತೇವೆ ಎನ್ನುವಂತಹ ಸಮಸ್ಯೆಯನ್ನ ಹೇಳಿ ಯಾವುದೇ ಕಾರಣಕ್ಕೂ ಹರಿಹರ ಸಾರ್ವಜನಿಕರಿಗೆ ತೊಂದರೆಯನ್ನ ಕೊಡಬಾರದು. ಹಬ್ಬಕ್ಕೆಂದು ಲಕ್ಷಾಂತರ ಜನ ಊರುಗಳಿಂದ ಬರುತ್ತಾರೆ. ಅವರಿಗೂ ಸಹ ಏನಿದು ಇಂಥ ಹರಿಹರ ನೋಡಲು ಎಲ್ಲೂ ಸಿಗಲಾರದು ಅನ್ನುವಂತ ಆಗಬಾರದು. ಹಾಗಾಗಿ 24 ಗಂಟೆಗಳ ಕಾಲ ವಾಟರ್ ಸಪ್ಲೈ ಆಗಿರಬೇಕು ಮತ್ತು ಹಬ್ಬದ ಸಮಯದಲ್ಲಿ ವಿದ್ಯುತ್ ಸಂಪರ್ಕ ಕೂಡ ಕಡಿತಗೊಳ್ಳಬಾರದು. ಆ ನಿಟ್ಟಿನಲ್ಲಿಯೂ ಕೂಡ ಕ್ರಮ ತೆಗೆದುಕೊಳ್ಳಬೇಕು. ಎಮರ್ಜೆನ್ಸಿ ನಗರಸಭೆಯ ವಾಟರ್ ಟ್ಯಾಂಕರ್ಗಳನ್ನ ಸುಸ್ಥಿತಿಯಲ್ಲಿಟ್ಟುಕೊಂಡು ಟ್ರ್ಯಾಕ್ಟರ್ ಇಂಜಿನ್ಗಳನ್ನ ರೆಡಿ ಇಟ್ಟಿರಬೇಕು. ಕಸ ತುಂಬುವ ಟ್ರ್ಯಾಕ್ಟರ್ಗಳನ್ನ ಹೊರತುಪಡಿಸಿ ವ್ಯವಸ್ಥೆಯನ್ನ ಮಾಡಬೇಕು ಅಂತ ಹರಿಹರ ನಗರಸಭೆಯ ಸರ್ವ ಸದಸ್ಯರು ಒಕ್ಕೊರಲಿನಿಂದ ಈ ಸಂದರ್ಭದಲ್ಲಿ ತಿಳಿಸಿದ್ರು. ಹಾಗೂ ಹಬ್ಬದ ಕಮಿಟಿಯ ಪದಾಧಿಕಾರಿಗಳು ಏನಾದರೂ ವ್ಯವಸ್ಥೆಗಳನ್ನ ಸಂದರ್ಭಕ್ಕೆ ತಕ್ಕಂತೆ ಕೇಳಿಕೊಂಡಾಗ ತುರ್ತಾಗಿ ಅವರಿಗೆ ನಗರಸಭೆಯ ಅಧಿಕಾರಿಗಳು ಸ್ಪಂದಿಸಬೇಕು. ಅವರು ಕೇಳಿದಂತಹ ವ್ಯವಸ್ಥೆಗಳನ್ನ ಆ ಕೂಡಲೇ ಸರಿಪಡಿಸಬೇಕು ಅಂತ ಈ ಸಂದರ್ಭದಲ್ಲಿ ತಿಳಿಸಿದ್ರು. ವರದಿ SM ಜಾಕೀರ್, AB ನ್ಯೂಸ್ ಕನ್ನಡ, ಹರಿಹರ. ನಾವು ಸೈಂಟಿಫಿಕ್ ಆಗಿ ಯೋಚನೆ ಮಾಡಬೇಕಾಗಿದೆ. ಇದ್ರ ಬಗ್ಗೆ ನೀವು ಕಾಳಜಿ ತಗೊಂಡು ಮಾಡಿದ್ರೆ ಮಾತ್ರ ಹಬ್ಬಕ್ಕೆ ಎಲ್ಲಾದ್ರೂ ನೀರಾಗತ್ತೆ. ಇಲ್ಲ ಯೋಜನೆಗಳಲ್ಲ ಯಾವ್ದಾರ ಪ್ರಾರಂಭ ಆಗ್ಯದ ಆಗಿಲ್ಲ ಅನ್ನೋದು ಕೇಳ್ತದೆ. ನಿನಗೆ ಒಂದ್ ರೀತಿ ಗೊಂದಲ ಮಾಡ್ಕೊಳಕ್ ಹೋಗ್ಬೇಡ. ನಾವು ಲೀಡ್ ಮಾಡಿದ್ರೆ ಯಾವ್ದಾರ ಒಂದು ಕೆಲಸ ಸ್ಟಾರ್ಟ್ ಆಗೈತಾ, ಸ್ಟಾರ್ಟ್ ಆಗಿದ್ರೆ ಪ್ರಾರಂಭ ಆಗ್ಯದ. ರಸ್ತೆಗಳನ್ನ ಸರಿ ಮಾಡಿಸುವಂತ ವ್ಯವಸ್ಥೆ ಆಗ್ಬೇಕು. ಹತ್ರ ಮತ್ತೆ ಎಲ್ಲ ಬಡಾವಣೆಗಳಲ್ಲಿ ಗ್ರಾವೆಲ್ ಹಾಕ್ತಕ್ಕಂಥದ್ದು, ಎಲ್ಲೆಲ್ಲಿ ಗುಂಡಿ ಇದೆ, ಒಂದು ಹೊಸ ಟೆಕ್ನಾಲಜಿ ಬಂದಿದೆ. ಏನು ಅಂದ್ರೆ ಟಾರಿಂಗ್ ಬರೇ ಡಿಲೇ ಮಾಡ್ತಾ ಇದ್ದ. ನಾವು ಅಧ್ಯಕ್ಷರಾಗ ಆಗಿರೋ ಕೆಲಸ ಆದ್ರೆ ಇವತ್ತವರೆಗೂ ಅದಕ್ಕೆ ಅಡ್ಕೊಡ್ತಾ ಇಲ್ಲ. ಬರೀ ಕಮಿಷನರ್ ನಮ್ಮ ಮಗ ಸುಮ್ಮನೆ ಬೇಜಾರಾಗ್ಬಿಟ್ಟಿದ್ದಾರೆ ನೋಡು. ಕಸದ ಕಡೆ ಲೇಬರ್ಸ್ ಕಳಿಸ್ತಾ ಇಲ್ಲ ಸರ್. ನಮ್ಮಂತ ನೀವೇನಾದ್ರು ಎಲ್ಲ ಮೀಟಿಂಗ್ ಮಾಡ್ಬಿಟ್ಟಿನಿ, ಕಮಿಷನರ್ ಒಪ್ಕೊಂಡಾರೆ, ಅಧ್ಯಕ್ಷರು ಒಪ್ಕೊಂಡಾರೆ ಅಂತಂದ್ರೆ ಕೇವಲ ಹರಿಹರ ಸುಧಾರಣೆ ಆಗಲ್ಲ. ಬಂದಿಟ್ಕೊಂಡ್ರೆ ನಮ್ಮ ಅಪ್ಪನಿಗೂ ಸುಧಾರಣೆ ಆಗಲ್ಲ, ಹರಿಹರ ಆಗಲ್ಲ ರೀ. ನೀವು ಇಂಡಿಪೆಂಡೆಂಟ್ ತಗೋಬೇಕು. ನಿಮಗೆ ಅದಕ್ಕೆ ಮಾತ್ರವಾದ ಅಧಿಕಾರ ಇದೆ. ಡಿಜಿ ಹಿಡ್ಕೊಂಡು ಇವ್ರನ್ನೆಲ್ಲ ನಂಬ್ಕೊಂಡು ನೀವು ಮಾಡಿದ್ರೆ ಇವ್ರ ಎಸ್ಟಿಮೇಷನ್ ಸುಡುಗಾಡು, ಸುಟ್ಟು, ಮಣ್ಣು, ಲಗ್ಗು ಅಂತೇಳಿ ಅಲ್ಲಿ ಕಳಿಸ್ತಾರೆ. ನಮ್ಮ ಅಧಿಕಾರ ದೇವಗಳಿಗೆ ಆಗಂಗಿಲ್ಲ ಅಂದ್ರೆ ಯಾವ್ದು ಆಗಂಗಿಲ್ಲ, ಆಗಲೇಬೇಕು. ಯಾಕೆ ಆಗಂಗಿಲ್ಲ? ಆಗ್ಬೇಕು. ಹಬ್ಬ ಆಯ್ತಲ್ಲ, ಒಳ್ಳೆ ಹಬ್ಬ ನಾವು ಮಾಡ್ಬೇಕು. ವಾತಾವರಣ ಅಂತ ಶಿಸ್ತಿ ನೀವು ಎಲ್ಲ ಸೇರಿ ನಾವೆಲ್ಲ ಸೇರಿ ಮಾಡ್ಬೇಕು. ಯಾಕೆ ಆಗಂಗಿಲ್ಲ? ನಮ್ಮ ಅಪ್ಪ ನಮ್ಮನಿಂದ ಏನಾದ್ರು ಹತ್ತಾಗಿಲ್ಲ. ನಾವು ಸರ್ಕಾರ ದುಡ್ಡು ಜನಕ್ಕೆ ಸೌಲಭ್ಯ, ಜನದಿಂದ ನಾವು ಟ್ಯಾಕ್ಸ್ ತಗೊಳಕತ್ತೀವಿ. ಯಾಕೆ ಆಗಂಗಿಲ್ಲ? ನಮ್ಮ ಕೈಲಿ ಆಗ್ಲೇಬೇಕು, ಮಾಡ್ಬೇಕು. ಜನ ಅನೇಕ ಬಾರಿ ಮೀಟಿಂಗ್ ಗಳನ್ನು ಕರೆದಿದ್ದಾರೆ. ಆಗ ಇಲ್ಲಿ ತನಕ ಎಲ್ಲ ಸದಸ್ಯರುಗಳು ಮಾತಾಡಿದ್ರು. AW ಉಸಿರು ಬಿಟ್ಟಿಲ್ಲ, ಕಮಿಷನರ್ ಉಸಿರು ಬಿಟ್ಟಿಲ್ಲ. ಇದಕ್ಕೆ ನೀವು ಉತ್ತರ ಕೊಡ್ತೀರಿ ದಯಮಾಡಿ? ಅದು ಹಿಂದೆ ಇರ್ತಕ್ಕಂಥದ್ದು ಸರಿಯಾಗಿ ಮಾಡಿದ್ದಿಲ್ಲ. ಎಸ್ಟಿಮೇಟ್ ಪ್ಲಾನ್ ಅಲ್ಲಿ ಅದು ಅಮೌಂಟ್ ಸಾಲದಂತೆ ಇಟ್ಟಿದ್ವಿ ಸರ್. ಅದನ್ನ ಸರಿಪಡಿಸಿ ಮತ್ತೆ ಮಾಡಿಸ್ಕೊಂಡಿದ್ದೀವಿ ಸರ್, ಮಾಡಿಸಿ ಕೊಟ್ಟಿದ್ದೀವಿ. 5ನೇ ತಾರೀಕು ಹಿಂಗ ಇನ್ಸ್ಟಾಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಸರ್. ಯಾಕಂದ್ರೆ ರೆಡಿ ಮಾಡಬೇಕು ಮಾಡೋಣ ಅಂತ ಎಲ್ಲರನ್ನ ಕೇಳ್ಕೊಂತ. ಇನ್ನೊಂದು, ನಿನ್ನೆ ನಮ್ಮ ಅನಿಮಲ್ ಸಂಸ್ಥೆಯವರು ಭೇಟಿಯಾಗಿದ್ರು. ಸಂಸ್ಥೆಯ ಒಂದು ಆಂಬ್ಯುಲೆನ್ಸ್ ಇದೆ, ಅದನ್ನು ಸಮಿತಿಯವರು ಬಳಸ್ಕೋಬೇಕು. ಲಕ್ಷಾಂತರ ಜನಗಳು ಹರಿಹರಕ್ಕೆ ಬರ್ತಾರೆ. ಅದ್ರ ಜೊತೆಗೆ ಶಾಸಕರಿಗೆ ಸಂತೆ ಬಗ್ಗೆ ಆಮೇಲೆ CC ಕ್ಯಾಮ್ರಾ ಬಗ್ಗೆ ಅದ್ರ ಬಗ್ಗೆ ಏನು ಮಾಡಿದ್ದೀರಿ? ಅಲ್ಲಿ ಪೊಲೀಸ್ನವ್ರ ಜೊತೆ ಹೋಗಿದ್ದೀರಾ? ಸ್ಥಳ ಪರಿಶೀಲನೆ ಮಾಡಿದ್ದೀರಾ? ಆಮೇಲೆ ಈ
ಕಚೇರಿಯಲ್ಲಿ ಈಗಾಗಲೇ ಒಂದು ಸುತ್ತಿನ ಮಾತುಕತೆ ಆಗಿತ್ತು. ಈ ಹಬ್ಬದ ಬಗ್ಗೆ ಏನ್ ಮಾಡ್ಬೇಕಂತ ಚರ್ಚೆ ಮಾಡಿದ್ವಿ ಎಲ್ಲ ಇಲಾಖೆ ಕರೆದ್ರು. ಅವಾಗ ಕೂಡ ಏನ್ ತಾವೆಲ್ಲ ಸಲಹೆ ಸೂಚನೆ ಕೊಟ್ಟಿರಿ, ಅವರು ಆ ಸಲಹೆ ಸೂಚನೆಗಳು ಏನಾಗ್ಬೇಕಂತ ಕೊಟ್ಟಿದ್ರು. ಆಮೇಲೆ ಈಗೆಲ್ಲ ತಾವೆಲ್ಲ ಹೇಳಿದಂಥವು ಕೂಡ ನಾವು ಅಂಶಗಳನ್ನ ನೋಟ್ ಮಾಡ್ಕೊಂಡಿದ್ದೀವಿ. ಈಗಾಗಲೇ ಕೆಲವೊಂದು ಕೆಲಸ ಕಾರ್ಯಗಳು ಇದು ಮಾಡ್ಲಿಕ್ಕೆ ಈಗ ಟೆಂಡರ್ಗೆ ನಾವು ರೆಡಿ ಮಾಡ್ಕೊಂಡಿದ್ದೀವಿ. ಈಗ ಏನಿದೆ ತಾವೆಲ್ಲ ಹೇಳಿದಂತೆ ಊರಿನ ಸ್ವಚ್ಛತೆ, ಕುಡಿಯೋ ನೀರಿಂದು ಹಾಗೂ ಲೈಟ್ಸು ಇದೆಲ್ಲದ್ರ ಬಗ್ಗೆ ತಾವೇನು ಸಲಹೆ ಸೂಚನೆ ಕೊಟ್ಟಿರಿ, ಒಳ್ಳೆ ಸಲಹೆ ಸೂಚನೆ ಕೊಟ್ಟಿದ್ದೀರಿ. ಬೇರೆ ಬೇರೆ ಒಂದು UNB-ಗಳಿಂದ ಈಗ ನಾವು ಪೌರ ಕಾರ್ಮಿಕರು ಎಷ್ಟು ಬೇಕಂತ ನಾವು ಕುತ್ಕೊಂಡು ನಮ್ಮ ಅಫೀಷಿಯಲ್ ತಾವೇಳ ಒಂದು ಸಮಿತಿಗಳು ಮಾಡ್ಕೊಂಡು ಎಷ್ಟು ನಮಗೆ ಪೌರ ಕಾರ್ಮಿಕರು ಬೇಕಾಗ್ತಾರೆ ಹೊರಗಿನಿಂದ, ಅದನ್ನ ಈಗ ನಾವು ಚರ್ಚೆ ಮಾಡ್ಕೊಂಡು ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆದು ಬೇರೆ ಬೇರೆ UNB-ಗಳಿಂದ ನಾವು ಸ್ವಚ್ಛತೆಗೋಸ್ಕರ ಪೌರ ಕಾರ್ಮಿಕರನ್ನ ನಿಯೋಜನೆ ಮಾಡಿಸ್ಕೊಳ್ಳೋ ಒಂದು ಕೆಲಸವನ್ನು ಕೂಡ ಮಾಡಿದ್ವಿ ಸರ್. ಮಾಡಿಸ್ತೀವಿ ಸರ್. ಅಲ್ಲ ಸರ್, ರೈಟ್ ಸರಿ ಸರ್, ಆಯ್ತು ಸರ್. ಅದು ಏನಿದೆ ಆ ಥರ ಎಲ್ಲ ತಾವು ಹೇಳಿದಂಥ ಸಲಹೆ ಸೂಚನೆ CC ಕ್ಯಾಮ್ರಾಗಳು ಈಗ ಲಿಸ್ಟ್ ಪಟ್ಟಿ ಕೊಡ್ತೀನಿ ಅಂತ ಹೇಳಿದಾರೆ ಸರ್ ನಮ್ಗೆ ಯಾರು